ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ ಆಗಲೇ 7 ಗಂಟೆ ಆಗಿದೆ. ಇವತ್ತು ಮೊದಲನೇ ಕೆಲಸ ಒಲೆನ ರೆಡಿ ಮಾಡಬೇಕು. ಮೊದಲು ಒಲೆ ಇಲ್ಲಿತ್ತು, ಇವಾಗ ಕಟ್ಟೆ ಎಲ್ಲ ಕಟ್ಟಿದ್ರಿಂದ ಒಲೆನ ತೆಗೆದಾಕಿದ್ದೀನಿ. ಮತ್ತು ಅದೇ ಜಾಗದಲ್ಲಿ ಈಗ ಸದ್ಯಕ್ಕೆ ಒಂದು ತಾತ್ಕಾಲಿಕವಾಗಿ ಒಲೆ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆ ಬೇರೆ ನೀಟಾಗಿರೋ ಒಲೆನ ರೆಡಿ ಮಾಡ್ಕೋಬೇಕು. ಇವಾಗ ಒಲೆನ ರೆಡಿ ಮಾಡಿಬಿಟ್ಟು ಅಡುಗೆ ಮಾಡಿ ಮತ್ತೆ ಕೆಲಸನ ಶುರು ಮಾಡ್ತೀನಿ. ಇವಾಗ ತಿಂಡಿ ಮಾಡಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಇವತ್ತಿನ ಕೆಲಸ ನೋಡಿ, ಮೊನ್ನೆ ಕಟ್ಟಿದ್ದು ಕಟ್ಟೆ ಮೇಲೆಲ್ಲ ಬಿರುಕು ಬಿಟ್ಟಿದೆ. ಈಗ ಅದನ್ನು ನೀರು ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಉಜ್ಜಿ ಬಿರುಕನ್ನ ಮುಚ್ಚಬೇಕು. ಅದಕ್ಕೆ ರೆಡಿಯಾಗಿದ್ದೀನಿ. ಇವಾಗ ಇದೇ ಕಲ್ಲಲ್ಲಿ ನೀರು ಹಾಕ್ಬಿಟ್ಟು ಉಜ್ಜಬೇಕು ಅದನ್ನು. ಇವಾಗ ಕಟ್ಟೆ ಮೇಲೆ ಇದ್ದಿದ್ದು ಬಿರುಕನ್ನೆಲ್ಲ ಮುಚ್ಚಾಗಿದೆ. ಫುಲ್ ಎಲ್ಲ ಸೈಡು ಮುಚ್ಚಿದ್ದೀನಿ. ಇವಾಗ ಈ ಕಡೆ ಸೈಡು ಇದೇ ಥರ ಕಟ್ಟೆಗಳನ್ನ ಕಟ್ಟಬೇಕು. ಕಟ್ಬಿಟ್ಟು ಇಲ್ಲಿ ಮುಂದೆ ಗೋಡೆ ಸಾರಾಣಿಕೆ ಕೆಲಸನ ಶುರು ಮಾಡ್ತೀನಿ. ಇವಾಗ ಸುತ್ತ ಕಟ್ಟೆ ಕಟ್ಟಿದ್ದು ಒಂದು ಸ್ವಲ್ಪ ರೆಡಿ ಆಯಿತು. ಸದ್ಯಕ್ಕೆ ಇಷ್ಟು ಕಟ್ಟಿದ್ದೀನಿ. ಯಾವುದೋ ದೊಡ್ಡದೊಂದು ರೀಪ್ ಪೀಸ್ ಸಿಕ್ತು, ಅದನ್ನೇ ಅಡ್ಡ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ತುಂಬಿದ್ದೀನಿ. ಇದು ಸಂಜೆವರೆಗೂ ತೆಗೆಯೋಂಗಿಲ್ಲ. ಇದನ್ನು ತೆಗೆದು ಆ ಕಡೆ ಹಾಕಬೇಕು. ರೀಪ್ ಪೀಸ್ನ ಹಾಕ್ಬಿಟ್ಟು ಮತ್ತೆ ಮಣ್ಣು ತುಂಬಬೇಕು. ಅದಕ್ಕೆ ಅಲ್ಲಿವರೆಗೂ ಈ ಗೋಡೆನ ಕ್ಲೀನ್ ಮಾಡಿ ಇದನ್ನು ಸಾರಾಣಿಕೆ ಮಾಡ್ಕೋತೀನಿ. ಇನ್ನು ನಾಡಿದಿಂದ ಮತ್ತೆ ಕೆಲಸ ಆಗುತ್ತೆ. ಅದರೊಳಗೆ ಇದನ್ನು ಫುಲ್ ಕ್ಲಿಯರ್ ಮಾಡ್ಕೋಬೇಕು. ಇವಾಗ ಇದನ್ನು ಪರ್ಕೆಲೆಲ್ಲ ಗುಡಿಸಿ ಒಂದು ರೌಂಡು ಕ್ಲೀನ್ ಮಾಡ್ಕೋಬೇಕು ಸಾರಾಣಿಕೆ ಮಾಡೋಕ್ಕೆ. ಇವಾಗ ಗೋಡೆ ಮೇಲೆ ಜಾಸ್ತಿ ಗ್ಯಾಪ್ ಇತ್ತು, ಆ ಮಣ್ಣೆಲ್ಲ ನೀಟಾಗಿ ಹಿಡಿಯೋದಕ್ಕೆ ಎಲ್ಲ ಕಡೆ ಮೊಳೆ ಹೊಡೆದಿದ್ದೀನಿ. ಗ್ರಿಪ್ಪಾಗಿ ನೀಟಾಗಿ ಕೂರಲಿ ಅಂತ. ನಮ್ಮ ಮಣ್ಣೆಲ್ಲ ವಾಪಸ್ ಉದುರು ಬಿಡುತ್ತೆ. ಇವಾಗ ಇವೆರಡು ಗೋಡೆನ ನೀಟಾಗಿ ಸಾರಾಣಿಕೆ ಮಾಡಬೇಕು. ಫುಲ್ಲೇನು ಮಾಡಲ್ಲ, ಬರೀ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮಾತ್ರ ಮಣ್ಣು ತುಂಬಿಬಿಟ್ಟು ಒಂದು ಕೋಟ್ ಪೇಂಟ್ ಮಾಡಬೇಕು. ಇವಾಗ ಕೆಲಸ ಶುರು ಮಾಡ್ತಿದ್ದೀನಿ. ಇವಾಗ ಊಟದ ಟೈಮ್ ಆಯಿತು. ಇವಾಗ ಇಷ್ಟು ಮುಗಿಸಿದ್ದೀನಿ ಕೆಲಸ. ಫುಲ್ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲಿ ಮಾತ್ರ ಸಾರಾಣಿಕೆ ಮಾಡಿ ಒಂದು ಅರ್ಧ ಭಾಗ ಒಂದು ಗೋಡೆ ಆಗಿದೆ. ಮಿಕ್ಕಿದ್ದು ಇನ್ನೂ ಇಷ್ಟು ಊಟ ಆದಮೇಲೆ ಮುಗಿಸ್ಬೇಕು. ಇದಾದಮೇಲೆ ಆ ಕಡೆ ಗೋಡೆ. ಇವತ್ತು ಇಲ್ಲೇ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಇದೊಂದು ಸ್ವಲ್ಪ ಒಣಗೈತೆ. ಇನ್ನು ಒಣಗಿದ ಮೇಲೆ 2 ದಿನ ಬಿಟ್ಟು ಆ ಕಡೆಗೆ ಇದೇ ಕಟ್ಟೆ ಕಟ್ಬಿಟ್ಟು ಇನ್ನೊಂದು ಕಟ್ಟೆ ಕಟ್ಟಬೇಕು ಗೋಡೆನ. ಇವಾಗ ಇವತ್ತಿನ ಕೆಲಸ ಎಲ್ಲ ಮುಗೀತು. ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತು ಆಗಿರೋ ಕೆಲಸನ ನೋಡಿ. ಬೆಳಿಗ್ಗೆ ಬಂದು ಇಷ್ಟು ಕಟ್ಟೆನ ಕಟ್ಟಿ ಈ ಫ್ರಂಟು ಗೋಡೆಗೆಲ್ಲ ಇವತ್ತು ಇಷ್ಟು ಕೆಲಸ ಆಗೈತೆ. ಆಗಲೇ 5 ಗಂಟೆ ಆಯಿತು. ಅದಕ್ಕೆ ಎಲ್ಲ ರೆಡಿಯಾಗಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಇನ್ನು ನಾಳೆ ತಿಥಿ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ದೊಡ್ಡಪ್ಪಂದು ಇನ್ನು ಕೆಲಸ ಇಲ್ಲ ನಾಳೆ. ಇನ್ನೇನಿದ್ರು ಮತ್ತೆ ನಾಡಿದಿಂದ ಕೆಲಸ. ಅಲ್ಲಿವರೆಗೂ ಬಾಯ್.